ಸಿಎಂ ತಮಗೆ ಗೊತ್ತಾದ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅಷ್ಟೇ. ಸರ್ಕಾರ ಅಭದ್ರ ಮಾಡೋದಕ್ಕೆ ಬಿಜೆಪಿ ಯಾವ ಮಟ್ಟಕ್ಕೆ ಇಳಿತಾ ಇದ್ದಾರೆ ಅನ್ನೋದನ್ನ ನೀವೇ ನೋಡ್ತಿದ್ದೀರಾ. ಇವರ ಕುತಂತ್ರಕ್ಕೆ ನಮ್ಮ ಶಾಸಕರು ಯಾರೂ ಕೂಡ ಒಳಗಾಗೋದಿಲ್ಲ, ಆ ಕಡೆ ತಲೆ ಕೂಡ ಹಾಕಲ್ಲ ಅಂತ ಎಚ್.ಕೆ. ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋವಿಡ್ ಜಗತ್ತಿಗೆ ಬಂದ ದೊಡ್ಡ ಗಂಡಾಂತರ, ಆಗ ಬಿಜೆಪಿ ಯಾವ ರೀತಿ ಆಡಳಿತ ಮಾಡಿತ್ತು, ಜಸ್ಟಿಸ್ ಕುನ್ಹಾ ನೇತೃತ್ವದಲ್ಲಿ ವರದಿಯನ್ನ ಕೊಟ್ಟಿದ್ದಾರೆ. ಅದನ್ನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಆ ಮಾಹಿತಿಯನ್ನ ನಿಮ್ಮ ಜೊತೆಗೆ ಹಂಚಿಕೆ ಮಾಡಿಕೊಂಡಿದ್ದಾರೆ. ಅಂದ್ರೆ ಸರ್ಕಾರವನ್ನ ಅಭದ್ರಗೊಳಿಸೋದಕ್ಕೆ ಬಿಜೆಪಿ ಪಕ್ಷದವರು ಯಾವ ಮಟ್ಟಕ್ಕೆ ಇಳಿತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಆದರೆ ಇವೆಲ್ಲ ಕುತಂತ್ರಕ್ಕೆ ನಮ್ಮ ಪಕ್ಷದ ಶಾಸಕರು ಯಾರು ಬಲಿ ಆಗೋದಿಲ್ಲ, ಆ ಕಡೆ ಅವರು ತಲೆ ಹಾಕೋದಿಲ್ಲ. ನಮ್ಮ ಪಕ್ಷದ ಸರ್ಕಾರ ಭದ್ರವಾಗಿರ್ತದೆ. ಇಡಿ, IT, CBI ಇವೆಲ್ಲವುಗಳನ್ನು ನೋಡಿದ್ದೀವಿ. ಈಗ ಇದೆಲ್ಲ ಯಾವುದು ಏನು ಮಾಡಬೇಕು, ಪ್ರಥಮ ಆದ್ಯತೆಯೊಳಗೆ ಏನು ಮಾಡಬೇಕು, ಆದ್ಯತೆ ಮೇಲೆ ಸರ್ಕಾರ ತನ್ನ ತನಿಖೆಗಳನ್ನಾಗಲಿ ಕ್ರಮಗಳನ್ನಾಗಲಿ ಇಡ್ತಕ್ಕಂಥ ಹೆಜ್ಜೆಗಳನ್ನು ಹಾಕ್ತದೆ. ಮಾನ್ಯ ಮುಖ್ಯಮಂತ್ರಿ ಬಿಜೆಪಿಯಿಂದ ಕಾಂಗ್ರೆಸ್ ಶಾಸಕರಿಗೆ ಆಮಿಷ ಒಡ್ಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಜಿ ಪರಮೇಶ್ವರ್ ಅವರು ಸಮರ್ಥನೆ ಕೊಟ್ಕೊಂಡಿದ್ದಾರೆ. ಸಿಎಂ ಮಾಹಿತಿಯನ್ನ ಇಟ್ಕೊಂಡೇ ಹೇಳಿರ್ತಾರೆ, ಯಾವ ಹೇಳಿಕೆಗಳನ್ನು ಕೂಡ ಅವರು ಸುಮ್ಮನೆ ಕೊಡೋದಕ್ಕೆ ಹೋಗಲ್ಲ. ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಅನ್ನುವಂಥ ಪ್ರಯತ್ನ ಬಿಜೆಪಿಗರಿಂದ ನಡೀತಾ ಇದೆ. ಸರ್ಕಾರ ಅಸ್ಥಿರಗೊಳಿಸೋದು ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ನಮ್ಮ ಶಾಸಕರಿಗೆ ಆಮಿಷ ಒಡ್ಡೋದ್ರ ಮೂಲಕ ಈ ರೀತಿ ಪ್ರಯತ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಆಮಿಷ ಒಡ್ಡಿ ಸರ್ಕಾರ ಮಾಡಿದ್ರು, ನಮಗೆ ಇಲ್ಲಿ ಮಾತ್ರ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿ ಆತಂಕ ಇಲ್ಲ. ಸರ್ಕಾರ ಸುಭದ್ರವಾಗಿ ಇರುತ್ತೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದ್ರೆ ಈ ಹಿಂದೆ ಕೂಡ ಸರ್ಕಾರ ಪತನ ಮಾಡೋದಕ್ಕೆ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರು, ಅದಾಗ್ಲಿಲ್ಲ. ಹಾಗಾಗಿ ಶಾಸಕರನ್ನ ಆಸೆ ಆಮಿಷಗಳನ್ನ ಒಡ್ಡೋದ್ರ ಮೂಲಕ ತಮ್ಮತ್ತ ಸೆಳೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅದು ಕೂಡ ನಡೆಯೋದಿಲ್ಲ. ಕಾರಣ ನಮ್ಮ ಸರ್ಕಾರ ಸುಭದ್ರವಾಗಿದೆ, ಶಾಸಕರು ಕೂಡ ಯಾವುದೇ ಆಸೆ ಆಮಿಷಗಳಿಗೆ ಬಲಿ ಆಗೋದಿಲ್ಲ. ನಮ್ಮ ಶಾಸಕರು ನಮ್ಮ ಸರ್ಕಾರವನ್ನ ಸುಭದ್ರವಾಗಿ ಇಟ್ಕೊಳ್ಳೋದಕ್ಕೆ ಏನ್ ಬೇಕೋ ಆ ರೀತಿಯಾಗಿ ನಡ್ಕೊಳ್ತಾರೆ. ಸಿದ್ದರಾಮಯ್ಯನವ್ರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮಾಹಿತಿ ಸಿಕ್ಕಿರೋದ್ರಿಂದನೇ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ 50 ಕೋಟಿ ಆಫರ್ ಕೊಡ್ತಾ ಇದ್ದಾರೆ ನಮ್ಮ ಶಾಸಕರಿಗೆ ಅನ್ನುವಂಥ ಸಿದ್ದರಾಮಯ್ಯನವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ರೀತಿ ಆಫರ್ ಕೊಟ್ಟಿರೋದು ನಿಜಾನೇ ಇರಬಹುದು. ಇದ್ರ ಬಗ್ಗೆ ಸಿದ್ದರಾಮಯ್ಯನವ್ರಿಗೂ ಕೂಡ ಮಾಹಿತಿ ಗೊತ್ತಾಗಿರುತ್ತೆ. ಶಾಸಕರಿಗೆ ಈ ರೀತಿ ಆಫರ್ ಕೊಟ್ಟಿದ್ರು ಅಂದ್ರೆ ಶಾಸಕರೇ ಹೋಗಿ ಸಿದ್ದರಾಮಯ್ಯನವರ ಬಳಿ ಹೇಳಿರ್ಬೋದು, ಈ ರೀತಿ ನೋಡಿ ಬಿಜೆಪಿಗರು ನಮ್ಮನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಹಾಗಾಗಿ ಸಿದ್ದರಾಮಯ್ಯನವರು ಖಚಿತ ಮಾಹಿತಿಯನ್ನ ಇಟ್ಕೊಂಡೇ ಹೇಳಿಕೆ ಕೊಟ್ಟಿರ್ತಾರೆ ಹೊರತು ಸುಮ್ಮನೆ ಈ ರೀತಿ ಹೇಳಿಕೆಗಳನ್ನ ಕೊಡೋದಕ್ಕೆ ಹೋಗಲ್ಲ. ಬಟ್ ಇಂತಹ ಯಾವುದೇ ಕುತಂತ್ರಗಳು, ಷಡ್ಯಂತ್ರಗಳು ನಡೆಯುವುದಿಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ಸುಭದ್ರವಾಗಿದೆ, ನಮ್ಮ ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಏನಿದೆ ವಿಫಲವಾಗುತ್ತೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಅವರಿಗೆ ಇದೊಂದು ಒಂದು ರೀತಿಯಲ್ಲಿ ಇದು ಒಂದು ಹ್ಯಾಬಿಚುವಲ್ ಇದು ಆಗ್ಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ 42 ಜನರಿಗೆ ಅವರು ಹಣ ಕೊಟ್ಟು ಮತ್ತೊಂದು ಎಲ್ಲ ಮಾಡಿ ಅವ್ರನ್ನ ತಗೊಂಡ್ರು ಅಂತೇಳಿ ಅಲ್ಲಿ ಹೇಳ್ತಾರೆ. ಅದೇ ರೀತಿ ಅವರು ಸರ್ಕಾರ ಅಲ್ಲಿ ಕೆಡವಿದ್ರು, ಸರ್ಕಾರ ಮಾಡಿಕೊಂಡ್ರು. ಇಲ್ಲಿ ಹಿಂದೆಲ್ಲ ಮಾಡಿದ್ದಾರೆ. ಈಗಲೂ ಕೂಡ ಆ ಪ್ರಯತ್ನ ಮಾಡ್ತಾ ಇರ್ಬೋದು. ಮಾನ್ಯ ಮುಖ್ಯಮಂತ್ರಿಗಳ ಗಂಭೀರ ಆರೋಪದಲ್ಲಿ ಖಂಡಿತವಾಗಿ ಏನಾದರೂ ಮಾಹಿತಿ ಇರಲೇಬೇಕು. ಶಾಸಕರಿಗೆ ಆಮಿಷ ತೋರಿಸಿ ಅವರಿಗೆ ಇದೊಂದು ಒಂದು ರೀತಿಯಲ್ಲಿ ಇದು ಒಂದು ಹ್ಯಾಬಿಚುವಲ್ ಇದು ಆಗ್ಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ 42 ಜನರಿಗೆ ಅವರು ಹಣ ಕೊಟ್ಟು ಮತ್ತೊಂದು ಎಲ್ಲ ಮಾಡಿ ಅವ್ರನ್ನ ಆಪರೇಷನ್ ಕಮಲದ ಮೂಲಕ ಸರ್ಕಾರ ಅಸ್ಥಿರಗೊಳಿಸುವಂತ ಪ್ರಯತ್ನ ನಡೀತಾ ಇದೆ. ಈ ರೀತಿ ಪ್ರಯತ್ನ ನಡೀತಾ ಇರೋದು ಸತ್ಯ ಅಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದರೆ ಈ ರೀತಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಇದಕ್ಕೆ ಎಷ್ಟು ಹಣ ಆಮಿಷ ನೀಡಲಾಗಿದೆ ಎಂಬ ಬಗ್ಗೆ ಇನ್ನೂ ಉಲ್ಲೇಖ ಆಗಿಲ್ಲ. ಆದರೆ ಈ ಪ್ರಯತ್ನಗಳು ವಿಫಲ ಆಗ್ತವೆ.
ಸರ್ಕಾರ ಅಸ್ಥಿರಗೊಳಿಸುವಂತ ಪ್ರಯತ್ನ ಹಿಂದೇನೂ ನಡೆದಿತ್ತು, ಈಗಲೂ ನಡೀತಾ ಇದೆ. ನಮ್ಮ ಸರ್ಕಾರ ಇರೋವರೆಗೂ ಕೂಡ ಇದೇ ರೀತಿ ಕುತಂತ್ರಗಳು ನಡೀತಾ ಇರ್ತವೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದ್ರೆ 50 ಕೋಟಿ ಆಫರ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದಾದ್ಯಂತ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್ ನೀಡೋದ್ರ ಮೂಲಕ ಆಸೆ ಆಮಿಷಗಳನ್ನ ಒಡ್ಡಿ ತಮ್ಮತ್ತ ಸೆಳೆಯುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ಎನ್ನುವಂತ ಗಂಭೀರ ಆರೋಪ ಏನಿದೆ ಸಾಕಷ್ಟು ಚರ್ಚೆಗಳಿಗೆ ಒಳಗಾಗ್ತಾ ಇದೆ. ನಿಜಕ್ಕೂ ಕೂಡ ಆಫರ್ ಕೊಡ್ತಾ ಇದೆಯಾ ಬಿಜೆಪಿ ಈ ರೀತಿ ಅಂತ? ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವರು ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದಾರೆ. ಎಚ್ ಕೆ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟರು, ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟರು, ಸತೀಶ್ ಜಾರಕಿಹೊಳಿ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯ ಆಫರ್ಗಳಿರ್ಬೋದು ಅಥವಾ ಸರ್ಕಾರವನ್ನ ಪತನಗೊಳಿಸುವಂತ ಪ್ರಯತ್ನಗಳು ಈ ಹಿಂದೆ ಕೂಡ ನಡೆದಿತ್ತು, ಈಗಲೂ ಕೂಡ ನಡೀತಾ ಇದೆ. ಆದರೆ 50 ಕೋಟಿನೇ ಆಫರ್ ಮಾಡಿದ್ರಾ, ಎಷ್ಟು ಹಣ ಆಫರ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಖಚಿತವಾದಂಥ ಮಾಹಿತಿ ನನಗೆ ಗೊತ್ತಿಲ್ಲ. ಬಟ್ ಇಂತಹ ಪ್ರಯತ್ನಗಳು ನಡೀತಾ ಇರೋದಂತೂ ನಿಜ. ಅಂದರೆ ಆಪರೇಷನ್ ಕಮಲ ಮಾಡೋದಕ್ಕೆ ಹಿಂದೆನೂ ಪ್ರಯತ್ನ ಮಾಡ್ತಾ ಇದ್ರು, ಈಗಲೂ ಅದೇ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಸರ್ಕಾರ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇಂತಹ ಪ್ರಯತ್ನಗಳು ನಡೀತಾನೆ ಇರ್ತವೆ. ಆದರೆ ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ ಅಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದ್ದಾರೆ. 50 ಕೋಟಿ 50 ಪ್ಲಸ್ 50 ಹೇಳಿ 50 ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. CM ಅವ್ರು ಹೇಳಿದ್ರೆ ಬಹುಶಃ ಅವ್ರಿಗೇನು ಇರ್ಬೋದು, ನಮ್ಮ ವ್ಯಾಪ್ತಿಗೆ ಬರೋಲ್ಲ, ಅದು ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಅವ್ರ ಮತ್ತೀಗ ಅವ್ರು ಹೇಳಿದಾರೆ, ಅವ್ರನ್ನ ಕೇಳ್ಬೇಕಲ್ಲ ನೀವು, ನಮ್ಗೆ ಕೇಳಿ ನಾವೇನು ಹೇಳೋರು? ನಮಗೇನು ಯಾರು ಹೇಳಿಲ್ಲ ಆ ರೀತಿ. ನೀವು ಇದಕ್ಕೂ ಮೊದಲು ಕೂಡ ಆರೋಪ ಮಾಡಿದ್ರಿ, ಏನಂದ್ರೆ ಸರ್ಕಾರ ಬೀಳ್ಸಕ್ಕೆ ಹೌದು, ಎಲ್ಲ ಪ್ರಯತ್ನ ಕೊನೆವರೆಗೆ ಇರ್ತೈತೆ ಅಂತ ಹೇಳಿದ್ದೆ. ಅದು ಆತರ ದುಡ್ಡಿಂದ ಗೊತ್ತಿಲ್ಲ, ಅವ್ರ ಪ್ರಯತ್ನ ಇದ್ದೇ ಇರ್ತೈತೆ ಅದೇ ಕೊನೆವರೆಗೆ ಇರ್ತೈತೆ. ನಮ್ಮ ಸರ್ಕಾರ ಇರೋವರೆಗೆ ಕೊನೆವರೆಗೆ ಇದ್ದೇ ಇರ್ತೈತೆ. ಆ ದುಡ್ಡಿನ ವಿಷಯ ನನಗೆ ಗೊತ್ತಿಲ್ಲ.